guys, Radhe Radhe, welcome back to my YouTube channel Pretty Confused. ಇವತ್ತು ಸಂಡೇ ಬೇಜಾನ್ ಲೇಟಾಗಿ ಎದ್ದಿದ್ದೀನಿ, ಅರೌಂಡ್ 11 ಬ್ರೇಕ್ಫಾಸ್ಟ್ ಮಾಡಿದ್ದೀನಿ. ನನಗೊಂದು ಕ್ಲಾಸ್ ಇದೆ ಇವಾಗ ಅಟೆಂಡ್ ಮಾಡೋದಕ್ಕೆ. ಕ್ಲಾಸ್ ಅಟೆಂಡ್ ಮಾಡಬೇಕು. ಅವಾಗಿಂದ ಅಮ್ಮನ ಸ್ವಲ್ಪ ಕೊಳ್ತಾ ಇದ್ದೀನಿ. ಐ ಆಮ್ ಡೂಯಿಂಗ್ ಸಮ್ ಕೆಲಸ ಆಲ್ಸೋ ಅಲಾಂಗ್. ಎಡಿಟಿಂಗ್ ಇತ್ತು, ಒಂದು ಸ್ಪೆಷಲ್ ವಿಡಿಯೋ ಬರ್ತದೆ, ಆ ವಿಡಿಯೋದು ಎಡಿಟಿಂಗ್ ಮಾಡ್ತಿದ್ದೆ. ಬೈ ದ ಟೈಮ್ ಐ ಪೋಸ್ಟ್ ದಿಸ್ ವಿಡಿಯೋ, ಆ ವಿಡಿಯೋ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿರ್ತೀನಿ. ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಆ ವಿಡಿಯೋ. ಸೊ ಇವತ್ತು ನನ್ನ ಸಂಡೇ ಹೇಗಿರುತ್ತೆ ನನ್ನ ಫ್ಯಾಮಿಲಿ ಜೊತೆಗೆ. ಯೂಶ್ವಲಿ ನನ್ನ ಪೇರೆಂಟ್ಸ್ ಸಂಡೇಸ್ ತುಂಬ ಬ್ಯುಸಿ ಇರ್ತಾರೆ. ಥರ ಹೆಂಗೆ ಅಂದರೆ ವೀಕ್ ಡೇಸಲ್ಲಿ ಫುಲ್ ಕೆಲಸ ಮಾಡಿರ್ತಾರೆ. ಸಂಡೇ ಇಲ್ಲ ಯಾರ್ದಾದ್ರೂ ಮನೆ ಈವೆಂಟ್ಸ್ಗಳಿರುತ್ತೆ, ಮದುವೆ, ಗೃಹ ಪ್ರವೇಶ, ಇಲ್ಲ ನೇಮಿಂಗ್ ಸೆರೆಮನಿ, ಬರ್ತ್ಡೇಸ್, ಏನಾದರೂ ಈ ಥರ ಇವೆಂಟ್ಸ್ ಇರುತ್ತೆ. ಇಲ್ವಾ ಸಿಗೋದು ಒಂದು ಸಂಡೇ ಅಂತ ನಮ್ಮಮ್ಮ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡು ಕೂತಿರ್ತಾರೆ. ಆ್ಯಂಡ್ ಮೈ ಡ್ಯಾಡ್ ವಿಲ್ ಬಿ ಹೆಲ್ಪಿಂಗ್ ಅವರ್ ವಿತ್ ಆಲ್ ದೋಸ್ ಥಿಂಗ್ಸ್. ನಾನು ಸೋಂಬೇರಿ, ನಾನೇನು ಮಾಡ್ತಿರಲ್ಲ. ಎಲ್ಲಾದರೂ ಆಚೆ ಹೋಗ್ತೀನಿ ಫ್ರೆಂಡ್ಸ್ ಜೊತೆಗೆ ಸಂಡೇಸು, ಇಲ್ಲ ಟಿ ವಿ ನೋಡಿಕೊಂಡು ಅಷ್ಟೋ ಎಷ್ಟೋ ಹೆಲ್ಪ್ ಮಾಡಿಬಿಟ್ಟು ಸುಮ್ಮನೆ ಕೂತಿರ್ತೀನಿ. ಬಟ್ ಇವತ್ತು ಥ್ಯಾಂಕ್ಫುಲಿ ನಮ್ಮಮ್ಮ ಫ್ರೀ ಇದ್ದಾರೆ ಆ್ಯಂಡ್ ಪಪ್ಪನೂ ಫ್ರೀ ಇದ್ದಾರೆ. ನಮ್ಮ ಒಂದು ಸಂಡೇ ನನ್ನ ಫ್ಯಾಮಿಲಿ ಜೊತೆಗೆ ನನ್ನ ಸಂಡೇ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅಂಡಿಂಕ ಚಿಕ್ಕ ಅಂಡಿಂಕ ಚಿಕ್ಕ ಅಂಡಿಂಕ ಚಿಕ್ಕ. ಟೈಮ್ ಎಷ್ಟು? 3 ಗಂಟೆ. ಬೆಳಿಗ್ಗೆ 6 ಗಂಟೆಗೆ ಎದ್ದು 11 ಗಂಟೆಯಿಂದ 3 ಗಂಟೆ ತನಕ ಮಲ್ಕೋತೀರ. ಇವತ್ 11 ಗಂಟೆ ನಾನು ಎದ್ದು ಬಂದ ತಕ್ಷಣ ಸೊ ಸಂಡೇ ಸ್ಪೆಷಲ್ ಪಿಜ್ಜಾ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಪಿಜ್ಜಾ ಡೋ ಕೂಡ ರೆಡಿ ಮಾಡಬೇಕು ಸಂಜೆ ಮಾಡೋದಾದರೆ. ಅದನ್ನು ಸ್ವಲ್ಪ ಫರ್ಮೆಂಟ್ ಆಗೋಕ್ಕೆ, ಐ ಮೀನ್ ಪಿಜ್ಜಾ ಡೋ ರೇಸ್ ಆಗಕ್ಕೆ ಬಿಡಬೇಕು. ಐ ಶೋ ಯು ನಾನು ಹೇಗೆ ಪಿಜ್ಜಾ ಡೋ ಪ್ರಿಪೇರ್ ಮಾಡ್ತೀನಿ ಅಂತ. ಸೊ ನಾನಿಲ್ಲಿ 2 ಪಿಜ್ಜಾ ಆಗಂಗೆ ತೊಗೊಂಡಿದ್ದೀನಿ. 150 ಗ್ರಾಮ್ಸ್ ವಾಟರ್ ತೊಗೊಂಡಿದ್ದೀನಿ, 6 to 7 ಗ್ರಾಮ್ಸ್ ಸಾಲ್ಟ್ ತೊಗೊಂಡಿದ್ದೀನಿ, ಒಂದು 8 to 10 ಗ್ರಾಮ್ಸ್ ಶುಗರ್ ತೊಗೊಂಡಿದ್ದೀನಿ. ಎಕ್ಸಾಕ್ಟ್ ಮೆಷರ್ಮೆಂಟ್ಸ್ ಅಂತ ಏನು ತೊಗೊಂಡಿಲ್ಲ. ಇವಾಗ ಆಲ್ರೆಡಿ ಒಂದು 2-3 ಸಲ ಮಾಡಿ ನನಗೆ ಗೊತ್ತಾಗಿರೋ ಮೆಷರ್ಮೆಂಟ್ಸಲ್ಲಿ ನಾನು ಮಾಡ್ತಿದ್ದೀನಿ. ಹಾಗೆ ಇದ್ರ ಜೊತೆಗೆ ಆಲ್ಸೋ ಟೇಕಿಂಗ್ ಒಂದು ಚಿಕ್ಕ ಸ್ಪೂನ್, 1/4 ಟೇಬಲ್ ಸ್ಪೂನ್ ಅಷ್ಟು ಈಸ್ಟ್ ತೊಗೊಳ್ತೀನಿ. ಈಸ್ಟ್ನ ಯೂಸ್ ಮಾಡೋಕ್ಕೆ ಮುಂಚೆ ಯಾವತ್ತೂ ಚೆಕ್ ಮಾಡಿ ಈಸ್ಟ್ ಚೆನ್ನಾಗಿದೆಯಾ ಇಲ್ವಾ ಅಂತ. ಏನೆಲ್ಲ ಸಿಂಪಲ್ ಪ್ರಾಸೆಸ್. ನೀವೇನು ನೀರು ಮತ್ತು ಶುಗರು ಮತ್ತು ಸಾಲ್ಟ್ ತೊಗೊಂಡಿರ್ತೀರ, ಅದಕ್ಕೆ ನೀವೇನು ಕ್ವಾಂಟಿಟಿ ಈಸ್ಟ್ ಹಾಕ್ಕೋಬೇಕು ಅದನ್ನು ಹಾಕ್ಕೊಳ್ಳಿ. ಒಂದು 5 to 10 ಮಿನಿಟ್ಸ್ ರೆಸ್ಟ್ಗೆ ಬಿಟ್ಬಿಡಿ. ಅದಾದಮೇಲೆ ಈಸ್ಟು ರೈಸ್ ಆಗಿದೆ ಅಥವಾ ಫರ್ಮೆಂಟ್ ಆಗಿದೆ ಅಂತ ಅಂದರೆ, ಅಥವಾ ಆ್ಯಕ್ಟಿವ್ ಆಗಿದೆ ಅಂತಂದರೆ ಮೇಲೆ ಒಂದು ಬಬಲ್ಸ್ ಕ್ರಿಯೇಟ್ ಆಗಿರುತ್ತೆ, ಫಾರ್ಮ್ ಆಗಿರುತ್ತೆ. ಹಾಗಿದ್ರೆ ಚೆನ್ನಾಗಿದೆ ಅಂತ ಈಸ್ಟು. ಅದನ್ನು ನೀವು ಆರಾಮಾಗಿ ಯಾವುದೇ ಬೇಕಿಂಗ್ ಪ್ರಾಸೆಸ್ಗಳಿಗೆ ಯೂಸ್ ಮಾಡ್ಬೋದು. ಒಂದು 150 ಗ್ರಾಮ್ ಅಷ್ಟು ನೀರು ತೊಗೊಂಡಿದ್ದೀನಿ. ಅದಕ್ಕೆ ನಾನು 250 ಗ್ರಾಮ್ಸ್ ಆಫ್ ಆಲ್ ಪರ್ಪಸ್ ಫ್ಲೋರ್ ಇಲ್ಲ 250 ಗ್ರಾಮ್ಸ್ ಆಫ್ ನಾರ್ಮಲ್ ವೀಟ್ ಫ್ಲೋರ್ ಯೂಸ್ ಮಾಡ್ಬೋದು. ನಾನು ವೀಟ್ ಫ್ಲೋರ್ ಯೂಸ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಯಾವಾಗಲೂ 150 ಗ್ರಾಮ್ಸ್ ನೀರಿಗೆ 250 ಗ್ರಾಮ್ ಆಲ್ ಪರ್ಪಸ್ ಫ್ಲೋರ್ ನಂದು ಪರ್ಫೆಕ್ಟ್ ಮೆಷರ್ಮೆಂಟು, ಕರೆಕ್ಟಾಗಿರುತ್ತೆ ಡೋ ಕನ್ಸಿಸ್ಟೆನ್ಸಿ. ಬಟ್ ಯಾವಾಗ ವೀಟ್ ಫ್ಲೋರ್ ತೊಗೊಳ್ತೀನಿ ಆವಾಗ ನೀರು ಸ್ವಲ್ಪ ಕಮ್ಮಿ ಅನಿಸುತ್ತೆ. ಹಾಗಾಗಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾನು ನೀರು ಬೇಕಾದರೆ ಆ್ಯಡ್ ಮಾಡ್ಕೊಳ್ತಾ ಹೋಗ್ತೀನಿ. ಆ್ಯಂಡ್ ನಾನು ಮಧ್ಯದಲ್ಲಿ ನೀರು ಆ್ಯಡ್ ಮಾಡಬೇಕಾದ್ರೆ ಸ್ವಲ್ಪ ಲ್ಯೂಕೋಮ್ ವಾಟರ್, ಅಂದರೆ ಉಗುರು ಬೆಚ್ಚಗಿರೋ ನೀರನ್ನ ಆ್ಯಡ್ ಮಾಡೋಕ್ಕೆ ಪ್ರಿಫರ್ ಮಾಡ್ತೀನಿ, ಜಸ್ಟ್ ಟು ಮೇಂಟೈನ್ ದ ಟೆಂಪ್ರೇಚರ್. ಪಿಜ್ಜಾ ಡೋ ಇನಿಷಿಯಲಿ ಸ್ಟಿಕ್ಕಿ ಕನ್ಸಿಸ್ಟೆನ್ಸಿಲಿ ಇರಬೇಕು. ಅದಾದಮೇಲೆ ನಾನು 2 to 3 ಮಿನಿಟ್ಸ್ ಇದನ್ನು ಸ್ಟ್ರೆಚ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ನಾನು ನೀಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಪಿಜ್ಜಾಸ್ ಚೆನ್ನಾಗಿ ಏರಿಯಾಗಿ ಬರುತ್ತೆ, ಲೈಕ್ ದ ಬೇಸ್ ತುಂಬ ಏರಿಯಾಗಿ ಚೆನ್ನಾಗಿರುತ್ತೆ ಅಂತ.
2 to 3 ಮಿನಿಟ್ಸ್ ಈ ಸ್ಟ್ರೆಚ್ ಆ್ಯಂಡ್ ಫೋಲ್ಡ್ ಮೆಥಡ್ನ ಫಾಲೋ ಮಾಡಿದ್ಮೇಲೆ ಸ್ಟಿಕ್ಕಿ ಡೋ ಏನಿರುತ್ತೆ ಅದು ಒಂದು ಫರ್ಮ್ ಕನ್ಸಿಸ್ಟೆನ್ಸಿಗೆ ಬರ್ತಾ ಹೋಗುತ್ತೆ. ಅದಾದಮೇಲೆ ನೀವು ಬೇಕಾದರೆ ಒಂದು ಮಸ್ಲಿನ್ ಕ್ಲಾತ್ನ ಕವರ್ ಮಾಡಿಬಿಟ್ಟು 30 ಮಿನಿಟ್ಸಿಂದ 1 hour ಡೋನ ರೆಸ್ಟ್ ಮಾಡೋಕ್ಕೆ ಬಿಡ್ಬೋದು. ಸೊ ಸೈಜ್ ಡಬಲ್ ಆಗುತ್ತೆ, ಇನ್ನೂ ಚೆನ್ನಾಗಿ ರೇಸ್ ಆಗುತ್ತೆ ಡೋ. ಅದಾದಮೇಲೆ ಯು ಕ್ಯಾನ್ ಬೇಕ್ ಯೋರ್ ಪಿಜ್ಜಾಸ್. ಸ್ಮಾಲ್ ಅಪ್ಡೇಟ್, ಪಿಜ್ಜಾ ಮಾಡಬೇಕು ಅಂತ ಸಂಜೆ ಅನ್ಕೊಂಡ್ರೆ ನಮ್ಮಪ್ಪ ಏನೋ ಬೇಡ ಹೊರಗಡೆ ಸ್ನ್ಯಾಕ್ಸ್ ತಿನ್ಕೊಂಬರೋಣ ಅಂತ ಕರ್ಕೊಬಂದ್ರು. ಶಾಕಿಂಗ್, ನಮ್ಮ ಕಡೂರಲ್ಲಿ ಇವತ್ತು ಎಲ್ಲ ಕ್ಲೋಸ್. ನಾವ್ ಏನೇನ್ ತಿಂತಿದೀವಿ ಎಲ್ಲಾದು ಕ್ಲೋಸ್ ಆಗಿದೆ. 1 ರೌಂಡ್ ಕಡೂರು ಸುತ್ಕೊಂಬಂದ್ರು ಒಂದ್ ಕಡೆ ಮಸಾಲ ಪುರಿ ಪಾನಿಪುರಿ ಚೆನ್ನಾಗಿರೋದು ಸಿಗ್ತಲ್ಲ ನಮ್ಗೆ. ಸೊ ನಾವು ಅಪ್ಪನ್ ಪ್ಲಾನ್ ಏನಂದ್ರೆ, ಏನ್ ಪಾಪ ಪ್ಲಾನು, ಇಡೀ ಕಡೂರಲ್ಲಿ ಮಸಾಲ ಪುರಿ ಎಲ್ಲಿ ಸಿಗುತ್ತೆ ಅಂತ ಕಂಪೇರ್ ಮಾಡಿ ನೋಡ್ತಾರಂತೆ. ಕೊನೆಗೆ ಯಾವಾಗ್ಲೂ ಎಲ್ಲಿ ತಿಂತೀನಿ ಅಲ್ಲಿಗೆ ಬಂದಿದ್ದೀನಿ. ಐ ಕೀಪ್ ಯು ಪೋಸ್ಟೆಡ್ ಹೆಂಗಿರುತ್ತೆ ಅಂತ. ಇಲ್ಲಿನ ಮಸಾಲ ಪುರಿ ಅಂತೂ ಚೆನ್ನಾಗಿರುತ್ತೆ. ನಮ್ಮಮ್ಮ ಆಲ್ರೆಡಿ 1 ಮಸಾಲ ಪುರಿ ತಿಂದಾಗಿದೆ. ಅಮ್ಮ ಬಾಯ್ ಮುಚ್ಚೂರ್ ಮಧ್ಯೆ ಹೆಂಗಿತ್ತು ಮಸಾಲ ಪುರಿ? ಓಕೆ, ಚೆನ್ನಾಗಿರ್ಲಿಲ್ಲ, ಚೂರು ಚೆನ್ನಾಗಿರ್ಲಿಲ್ಲ. ಇವಾಗ ಚೆನ್ನಾಗಿರೋದು ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಹೆಂಗಿದೆ ಅಂತೇಳಿ ಪಾಪ ಆನೆಸ್ಟ್ ರಿವ್ಯೂ ಕೊಡಿ. ಬಿಸಿರೋ ತುಷಾರು ಚೆನ್ನಾಗಿದೆ ಇದು. ಚೋಟ ಚೆನ್ನಾಗಿದೆ, ಅಲ್ಲಿಂದ ಚೆನ್ನಾಗಿತ್ತ. ದಿಸ್ ಟೇಸ್ಟ್ ವಿನ್ಸ್. ಹೆಂಗಿದೆ? ಚೆನ್ನಾಗಿದೆ. ನಾನು ನನ್ನ ಬಾಡಿ ವರ್ಸ್ಟ್ ಎನಿಮಿ ತಿಂತಾ ಇದ್ದೀನಿ. Cheers. ನನಗೆ ಆಚೆ ಹೋದಾಗ ಈ ಥರ ಏನಾದರೂ ಇನ್ಸಿಡೆಂಟ್ಸ್ ನನ್ನ ಸುತ್ತಮುತ್ತ ನಡೀತಿದ್ರೆ ನಾನು ತುಂಬ ಅಡ್ಮೈರ್ ಮಾಡ್ತೀನಿ ಈ ಥರ ಥಿಂಗ್ಸ್ನ. ಆ ಪುಟ್ಟ ಮಗು ಅವ್ರ ಅಪ್ಪಂಗೆ ಅವರು ತಿಂತಾ ಇದ್ರು ಅವಳು ತಿನ್ಸಕ್ಕೆ ಟ್ರೈ ಮಾಡ್ತಾ ಇದ್ಲು. ನಂಗೆ ಅದು ತುಂಬ ಕ್ಯೂಟ್ ಅನ್ನಿಸ್ತಾ ಇತ್ತು. ಅದು ಕೂಡ ಅವರಪ್ಪ ಇಲ್ಲ ನಾನು ತಿಂತೀನಿ ಅಂದರು ಫೋರ್ಸ್ ಮಾಡಿ ಅವಳೇ ತಿನ್ನಿಸ್ತಿದ್ಲು. ಅದು ಇನ್ನೂ ಸ್ವೀಟ್ ಅನ್ನಿಸ್ತಾ ಇತ್ತು. ಎಲ್ಲ ಉದ್ರೋದು ಎಲ್ಲ ಚೆನ್ನಾಗಿದ್ದನ್ನು ಕಟ್ ಮಾಡಿಸ್ಕೊಂಡು ಉದ್ರೋದು ಚೆನ್ನಾಗಿದ್ಯಾ? ಫ್ರೆಶ್ ಆಗಿ ಕಟ್ ಮಾಡಿಸಿದ್ರೆ ಬಿಡ್ತವೆ. 10 ರೂಪಾಯಿ ಪ್ಲೇಟ್. ಆಯ್ತು, ನನ್ನ ಬಿಟ್ಟೋದ್ರು ಅಷ್ಟು ಕೊಡಲ್ಲ. ನಿಮ್ ತನ ಒಂತಾಣಲೆ ನಿಮ್ ತನ ಒಂತಾಣಲೆ. ಅಯ್ಯೋ ತಮ್ಮನಿಗೆ ಹಂಗಾದ್ರೆ 10 ರೂಪಾಯಿ 2 ಕುರ್ಕುರೆ ಕೊಡ್ಸ್ಬಿಡಿ ಪಪ್ಪ. ಸಿಗೋ ಸಂಡೇಲಿ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗೋದು ಒಂಥರ ಎಂಜಾಯ್ಮೆಂಟ್. ಆದರೆ ಅದೇ ಅಮ್ಮನ ಹತ್ರ ಹಿಂಗೆ ತಲೆ ತುಂಬ ಎಣ್ಣೆ ಹಚ್ಚಿಸ್ಕೊಂಡು ಚಂಪಿ ಮಾಡಿಸ್ಕೊಂಡು ಅಪ್ಪನ ಹತ್ರ ಹಿಂಗೆ ತಿನ್ನಿಸ್ಕೊಂಡು ನಾನಂತೂ ಸಿಕ್ಕಾಬಡೆ ಎಂಜಾಯ್ ಮಾಡ್ತೀನಿ ಈ ಥರ ಥಿಂಗ್ಸ್ನ. ನನ್ನ ಪೇರೆಂಟ್ಸ್ ವರ್ಕ್ ಸ್ಕೆಡ್ಯೂಲಲ್ಲಿ ಅವ್ರ ಜೊತೆ ಈ ಥರ ಫ್ರೀ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನನಗೆ ಸಿಗೋದು ತುಂಬ ರೇರ್. ಬಟ್ ಸಿಕ್ಕಾಗ ಐ ವಿಲ್ ಮೇಕ್ ಶ್ಯೂರ್ ಐ ಯೂಸ್ ಇಟ್ ಆ್ಯಂಡ್ ಎಂಜಾಯ್ ಇಟ್ ಟು ದ ಮ್ಯಾಕ್ಸ್. ಗೈಸ್, ನಮ್ಮಮ್ಮ ಯಾರ್ದೋ ಮನೆ ಸಂದಿಲಿ ತೂರ್ಬಿಟ್ಟವ್ರೆ ಗೈಸ್. ಎಲ್ಲ ಕಳ್ಮಾರ್ಗ ಇಟ್ಕೊಬಿಟ್ಟವ್ರೆ ಇವ್ ಗೈಸ್. ಅಪ್ಪಕ್ಕೆ ಮುಳ್ಳು ಎಷ್ಟು ನೋವಾಗಿದೆ ಅಂತ ಅಷ್ಟು ನೋವಾಗಿದೆ. ಚಪ್ಪೆಕಾಯಿ ಅಲ್ಲಿಂದ ಸಿಡ್ದಿರೋದು ಇವ್ರ ಮನೆಯಲ್ಲಿ. ಇಲ್ಲಿ ಯಾಕೆ ಪುದೀನ ಬೆಳಿಬಾರ್ದು? ಶುದ್ಧಗೂ ಚೆನ್ನಾಗಿ ಬೆಳೆಯುತ್ತಲ್ಲ. ನೀರ್ ಹಾಕ್ಬೇಕು. ಮಲ್ಲೆ ಬೆಳಿ ಮತ್ತೆ ನಲ್ಲಿ ಇದೆ. ಯಾವ ಮಲ್ಲೆ ಬೆಳಿ ಮಮ್ಮಿ ಇದು? ಅಲ್ಲ, ಯಾವ್ದು ದುಂಡ್ ಮಲ್ಗೆ? ನಾರ್ಮಲ್ ಮಲ್ಗೆ ಅದು.
ಈ ಕರ್ಬೇವಿನ ಸೊಪ್ಪು ಬೆಳೀತಾ ಇದೆ ಜಮಾನದಿಂದ ಬೆಳೀತಿದೆ. ಒಂದು ಕರ್ಬೇವಿನ ಸೊಪ್ಪಿನ ಗಿಡ ಇದೆ, ಇನ್ನೊಂದು ನಿಂಬೆ ಹಣ್ಣಿಂದು. ನಿಂಬೆ ಹಣ್ಣೆ ಅಲ್ವಾ ಮಮ್ಮ ಇದು? ಇನ್ನೊಂದು ನಾನ್ ಹಾಕಿರೋ ಮರ, ಅಕ್ಕ ಕಾಡೋ ಮರ, ಏಕೆ ಅವಕಾಡೋ ಮರ. ಒಂದಿನ ಹಣ್ಣು ಬಿಡ್ತಾ ಇಲ್ಲ. ಮಮ್ಮ ಹೂ ಬೆಳೆದಿದೆ ಮಮ್ಮಿ. ಅದ್ರಲ್ಲಿ ಅವಕಾಡೋಲಿ ಹೂ ಕಾಣಿಸ್ತಿದೆ ಗೈಸ್ ನಂಗೆ. ಇಲ್ಲಿದೆ ನೋಡ್ಮಮ್ಮ, ಇಲ್ಲಿ ನೋಡ್ಮ ಇಲ್ಲಿ. ಸೊ ಇದಾಗಿತ್ತು ನನ್ನ ಫ್ಯಾಮಿಲಿಯ ಸಂಡೇ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್ ಪ್ರಿಟಿ ಕನ್ಫ್ಯೂಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.